ನಾನೇ ಒಂದೇ ಮಾತು ಹೇಳಕ್ ಬಯಸೋದು, ಜನರ ಆರೋಗ್ಯಕ್ಕೆ ಹಾನಿಯಾಗುವಂತ ಯಾವುದೇ ವಸ್ತುವನ್ನ ನಿಷೇಧ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ. ಜನರ ಆರೋಗ್ಯಕ್ಕೆ ಹಾನಿಯಾಗುವಂತ ಎಲ್ಲವನ್ನೂ ನಿಷೇಧಿಸಿ. ಲಿಕ್ಕರ್ ಕುಟುಂಬವನ್ನೇ ಸರ್ವನಾಶ ಮಾಡ್ತಾ ಇದೆ. ನಕಲಿ ಮದ್ಯ ಪೂರೈಕೆ ಆಗ್ತಾ ಇದೆ. ಅಲ್ಲ, ಆದಾಯದ ಮೂಲ ಯಾಕೆ ಹುಡುಕ್ತೀರಿ? ಗುಟ್ಕಾನು ಆರೋಗ್ಯಕ್ಕೆ ಹಾನಿಕರ, ನೋ ಡೌಟ್. ಲಿಕ್ಕರು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟ ಪ್ರದೇಶಗಳು ಮತ್ತು ಅದರ ಆಸುಪಾಸಿನಲ್ಲಿರ್ತಕ್ಕಂಥ ಜಿಲ್ಲೆಗಳು ಪ್ರಮುಖ ವಾಣಿಜ್ಯ ಬೆಳೆ, ರೈತರ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆ. ಈ ಸರ್ಕಾರ ಗುಡ್ಕಾ ನಿಷೇಧದ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಏಕಾಏಕಿ ಯಾಕೆ ಜ್ಞಾನೋದಯ ಆಯಿತು? ಏನಾದ್ರು ಗುಡ್ಕಾ ಕಂಪನಿ ಜೊತೆನಲ್ಲಿ ಒತ್ತಡ ಹಾಕಿ ವ್ಯವಹಾರ ಕುದುರಿಸ್ಕೊಳ್ಳುವಂಥ ಆಲೋಚನೆ ಇರ್ಬೋದಾ? ಈ ಸಂಶಯನೂ ಕೂಡ ಬರ್ತಾ ಇದೆ. ನಾನೇ ಒಂದೇ ಮಾತು ಹೇಳಕ್ಕೆ ಬಯಸೋದು, ಜನರ ಆರೋಗ್ಯಕ್ಕೆ ಹಾನಿಯಾಗುವಂಥ ಯಾವುದೇ ವಸ್ತುವನ್ನು ನಿಷೇಧ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆ. ಜನರ ಆರೋಗ್ಯಕ್ಕೆ ಹಾನಿಯಾಗುವಂಥ ಎಲ್ಲವನ್ನೂ ನಿಷೇಧಿಸಿ. ಲಿಕ್ಕರ್ ಕುಟುಂಬವನ್ನೇ ಸರ್ವನಾಶ ಮಾಡ್ತಾ ಇದೆ. ನಕಲಿ ಮದ್ಯ ಪೂರೈಕೆ ಆಗ್ತಾ ಇದೆ. ಅಲ್ಲ, ಆದಾಯದ ಮೂಲ ಯಾಕೆ ಹುಡುಕ್ತೀರಿ? ಗುಡ್ಕಾನು ಆರೋಗ್ಯಕ್ಕೆ ಹಾನಿಕರ, ನೋ ಡೌಟ್. ಲಿಕ್ಕರು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ನಿಷೇಧ ಮಾಡಿ. ಈ 16-17 ಜಿಲ್ಲೆಗಳ ರೈತರ ಬದುಕು ಬೀದಿಗೆ ಬೀಳದಂತೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಬಲಿಯಕ್ಕೆ ಬಿಟ್ಟು ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಿ ಅದನ್ನು ಅವಲಂಬಿತರಾಗಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಲಕ್ಷಾಂತರ ಸಂಖ್ಯೆ ದಾಟಿದ ಮೇಲೆ ಈ ನಿರ್ಣಯ ತಗೊಳ್ಳೋದ್ರ ಹಿಂದ್ಗಡೆ ನನಗೆಲ್ಲೋ ಸ್ವಲ್ಪ ಅನುಮಾನ ಕಾಡ್ತಾ ಇದೆ. ಈ ಅನುಮಾನ ಗುಟ್ಕಾ ಕಂಪನಿಗಳ ಜೊತೆನಲ್ಲಿ ವ್ಯವಹಾರ ಕುದುರಿಸ್ಕೊಳ್ಳೋಕ್ಕಾಗಿದ್ರೆ ಅದಕ್ಕಿಂತ ಇನ್ನೊಂದು ದ್ರೋಹದ ಸಂಗತಿ ಮತ್ತೊಂದಿಲ್ಲ.